ಡಿಕೆಶಿ ದೆಹಲಿ ದಂಡಯಾತ್ರೆಯಲ್ಲಿ ಆಗಿದ್ದೇನು? ನವೆಂಬರ್, ಡಿಸೆಂಬರ್, ಜನವರಿ ಕ್ರಾಂತಿ ಅಲ್ಲ ಅಂದಿದ್ಯಾಕೆ ಡಿಕೆಶಿ? ನೋಡಿ, ಡಿಕೆಶಿದು ಹೊಸ ವರ್ಷೆ 2028ಕ್ಕೆ ಕ್ರಾಂತಿ ಅಂತ ಇರೋದು ಯಾಕೆ? ಡಿಸಿಎಂ ಡಿಕೆಶಿ ಹಾಗಾದ್ರೆ ಚೇಂಜ್ ಆಗೋಯ್ತಾ ಇಸವಿ? 2025ರಿಂದ 28ಕ್ಕೆ ಶಿಫ್ಟ್ ಆಯ್ತಾ? ಸಿಎಂ ಆಸೆ ಇಟ್ಕೊಂಡಿದ್ದ ಡಿಕೆಶಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದೇನಪ್ಪ ಹಾಗಾದ್ರೆ? 3 ದಿನಗಳ ದೆಹಲಿ ಭೇಟಿ ವೇಳೆ ಡಿಕೆಶಿ ಭೇಟಿಯಾಗಿದ್ದು ಯಾರನ್ನ? ಏನ್ ಚರ್ಚೆ ಮಾಡಿದ್ರು? ಯಾಕೆ ಈ ತರ ಸಡನ್ ಡಿಸಿಷನ್? ಡಿಕೆ ಶಿವಕುಮಾರ್ ಅವರಿಗೆ ಏನಾಯ್ತು? ನಾನೇ ಮುಖ್ಯಮಂತ್ರಿ, ರಾಜ್ಯವನ್ನ ಆಳುವ ಅಧಿನಾಯಕ ನಾನೇ ಅಂದವರು ಇವತ್ತು 2028ಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಇರೋದು ಯಾಕೆ? ಸಡನ್ ಆಗಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದ ನಂತರ ಏನಾಯ್ತು? ಸಡನ್ ಚೇಂಜಸ್ ಯಾಕೆ? ನವೆಂಬರ್ ಅಲ್ಲ, ಡಿಸೆಂಬರ್ ಅಲ್ಲ, ಜನವರಿ ಕ್ರಾಂತಿನೂ ಇಲ್ಲ ಅಂತ ಇರೋದು ಯಾಕೆ? ನೋಡಿ, ಸಡನ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ ಅನಿಸಿದೆ, ನನಗೆ ಈ ಬಾರಿ ಮುಖ್ಯಮಂತ್ರಿ ಸ್ಥಾನ ಸಿಗೋದಿಲ್ಲ. ಡಿಕೆ ಶಿವಕುಮಾರ್ ಅವರು ಅಂದುಕೊಂಡಂತೆ ಆಗ್ತಾ ಇದೆಯಾ ಅಥವಾ ಅವರ ವಿರುದ್ಧವಾಗಿ ಆಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಬಟ್ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ತಮ್ಮ ಆ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ಸಿದ್ಧ ಇಲ್ಲ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ರಾಜ್ಯದ ಜನತೆಯ ಚಿತ್ತ ಈಗ ಕುರ್ಚಿಯತ್ತ ಇತ್ತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಗ್ತಾರಾ 2.5 ವರ್ಷ ಕಂಪ್ಲೀಟ್ ಆಯಿತು. ಅವರಿಗೆ ಸ್ಥಾನ ಸಿಗುತ್ತಾ? ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರನ್ನು ನೋಡ್ತೀವಿ ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ರು. ಬಟ್ ಈಗ ಯಾಕೋ ಡಿಕೆ ಶಿವಕುಮಾರ್ ಅವರೇ ಆಸೆ ಬಿಟ್ಬಿಟ್ಟಿದ್ದಾರೆ. ಅವರ ಅಭಿಮಾನಿಗಳೇನು ಇಟ್ಕೊಳ್ತಾರೆ ನೋಡಿ. ಸಿಎಂ ಆಸೆ ಇಟ್ಕೊಂಡಿದ್ದಂತಹ ಡಿಕೆಶಿ ಇಲ್ಲ ಒಂದು ಕಡೆ ಸೈಡ್ ಲೈನ್ ಆದ್ರು, ಸೈಲೆಂಟು ಕೂಡ ಆದ್ರು. ಮೌನಂ ಸಮ್ಮತಿ ಲಕ್ಷಣಂ, ಬುದ್ಧಿವಂತರ ಆಟ ಆಡ್ತಾ ಇದ್ದಾರೆ ಡಿಕೆಶಿ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಭೇಟಿ ಆಗಲಿಲ್ಲ, ಯಾರನ್ನು ಭೇಟಿ ಆಗಿಲ್ಲ ಪಾಪ. ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಜೊತೆಗೆ ನಡೆದಂತಹ ಚರ್ಚೆ ಏನು? ಬಿಹಾರ ಎಲೆಕ್ಷನ್ ವರೆಗೂ ಸೈಲೆಂಟ್ ಆಗಿರೋದಕ್ಕೆ ಸೂಚನೆ ಸಿಕ್ತಾ? ಎಸ್, ಅಫ್ಕೋರ್ಸ್ ಸಿಕ್ಕಿದೆ. ಈಗಾಗಲೇ ಕೆಸಿ ವೇಣುಗೋಪಾಲ್ ಅವರು ಕರೆ ಮಾಡಿದ್ರು, ಸೈಲೆಂಟ್ ಆಗಿ ಇರಿ ಡಿಕೆ ಅಂತ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಖರ್ಗೆಗೆ ಡಿಕೆ ಹಾಕಿದ್ರ ಕಂಡೀಷನ್ಸ್. 2028ಕ್ಕೆ ಕ್ರಾಂತಿ ಅಂದ್ರು ಡಿಕೆ ಹಿಂದಿರೋ ಆ ಬಿಗ್ ಪ್ಲಾನ್ ಏನಪ್ಪ? 2028ಕ್ಕೆ ಇವ್ರು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಇವ್ರು ಬಿಡ್ಬೇಕಲ್ಲ. 2028ಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಈಗಾಗಲೇ ಬಾವುಟ ನೆಟ್ಬಿಟ್ಟಿದ್ದಾರೆ. ಈಗ ಜಟಾಪಟಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. 2025ಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂದವರು ಈಗ 2028ಕ್ಕೆ ಜಂಪ್ ಆಗ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಸರ್ಕಾರ ಅಧಿಕಾರಕ್ಕೆ ಬರುತ್ತಾ? ಅದು ಇಂಪಾರ್ಟೆಂಟ್. ಇವರೇ ಮಾತಾಡ್ಕೊಳ್ತಾ ಇದ್ದಾರೆ 2028ಕ್ಕೆ ನಾನೇ ಮುಖ್ಯಮಂತ್ರಿ ಅಂತ. ಬಟ್ ರಾಜ್ಯದ ಜನರ ಕೈಯಲ್ಲಿ ಯಾವ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದೆ. ಬಟ್ ಈಗಲೇ ಮುಂದಾಲೋಚನೆ, ಅತಿ ಬುದ್ಧಿವಂತಿಕೆ ವರ್ಕೌಟ್ ಆಗುತ್ತಾ? ನೋಡಿ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಿಲ್ಲ, ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿ ಆಗಿಲ್ಲ. ಇಲ್ಲಿ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಹೇಳ್ಬಿಟ್ರು, ನನಗೆ ಟೈಮ್ ಇಲ್ಲ, ನಾನು ಬಿಹಾರ ಎಲೆಕ್ಷನ್ ಬ್ಯುಸಿಯಲ್ಲಿದ್ದೀನಿ, ಪ್ಲೀಸ್ ಡೋಂಟ್ ಕಮ್ ಅಂತ ಡಿಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಆದರೂ ಪರವಾಗಿಲ್ಲ, ಒಂದು ಪ್ರಯತ್ನ ಮಾಡೇ ಬಿಡೋಣ, ಒಂದು 5 ನಿಮಿಷ 10 ನಿಮಿಷ ಸಿಕ್ಕರೆ ಒಂದು ಸ್ವಲ್ಪ ಕಿವಿಗೆ ಹಾಕ್ಬಿಡೋಣ, ಮುಖ್ಯಮಂತ್ರಿ ನಾನು ಆಗ್ಬೇಕು ಸರ್, ದಯವಿಟ್ಟು ಏನಾದರೂ ಒಂದು ಮಾಡಿ ಅಂತ ಹೇಳೋಣ, ನೋಡೋಣ ಅದ್ರ ಮೇಲೆ ಏನು ಹೇಳ್ತಾರೆ ಅಂತ ಹೋದರು. ಬಟ್ ಅಲ್ಲಿ ಕ್ಯಾರೇ ಅಂದಿಲ್ಲ. ಸೋನಿಯಾ ಗಾಂಧಿ ಅವರು ಕೂಡ ಏನೋ ಅವರ ದೊಡ್ಡ ಮಗನ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ರು ಡಿಕೆ ಶಿವಕುಮಾರ್ ಅವ್ರನ್ನ. ಈಗ ಎಲ್ಲಿದ್ದೀರಾ ಡಿಕೆ ಅಂತ ಒಂದು ಕರೆ ಮಾಡ್ತಾ ಇಲ್ಲ, ಏನು ಮಾಡ್ತಿದ್ದೀರಾ ಡಿಕೆ ಅಂತಲೂ ಕೇಳ್ತಾ ಇಲ್ಲ. ಸೊ ಹಾಗಾಗಿ ಸೋನಿಯಾ ಗಾಂಧಿ ಅವರು ಕೂಡ ಬದಲಾಗ್ಬಿಟ್ರ? ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಗಮನಿಸಿದ್ರು ಕೂಡ ಯಾಕೆ ಮಾತಾಡ್ತಾ ಇಲ್ಲ? ನವೆಂಬರ್ನಿಂದ ಏಪ್ರಿಲ್ಗೆ ಶಿಫ್ಟ್ ಆಯ್ತಾ ನಾಯಕತ್ವ ಬದಲಾವಣೆ? ನವೆಂಬರ್ ಡಿಸೆಂಬರ್ ಕ್ರಾಂತಿ ಇಲ್ಲ ಅಂದು ಡಿಕೆ ಹೇಳ್ಬಿಟ್ಟಿದ್ದಾರೆ. ನವೆಂಬರ್ ಇಲ್ಲ, ಡಿಸೆಂಬರ್ ಇಲ್ಲ, ಯಾವುದೂ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರ ಜೀವಂತವಾಗಿಟ್ಟ ಡಿಕೆಶಿ 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಆಗ ಕ್ರಾಂತಿ ಅಂದಿದ್ದಾರೆ ಡಿಕೆಶಿ ಹಠ ಬಿಟ್ಟು ಹೈಕಮಾಂಡ್ ಓಲೈಕೆ ಪಾಲಿಟಿಕ್ಸ್ಗೆ ಪ್ಲಾನ್ ನಡೀತಾ ಇದೆಯಾ? ಇದು ಯಾಕೋ ವರ್ಕೌಟ್ ಆಗಂಗೆ ಕಾಣಿಸಲ್ಲ. 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತಂದ್ರೆ ಜನರು ಅಧಿಕಾರಕ್ಕೆ ತರಬೇಕು. ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಸದ್ಯದಲ್ಲಿ ಅಂದರೆ ಏನು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತಂದರೆ ಅದು ಈಗಲೇ ಆಗಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅವರ ಮನೆ ದೇವರು ಹೇಳ್ಬಿಟ್ಟಿದೆ ಈಗಾಗಲೇ.
ಆದರೆ ಈ ಬಾರಿ ಮುಖ್ಯಮಂತ್ರಿ ಇಲ್ಲ ಅಂತಂದರೆ ಮುಖ್ಯಮಂತ್ರಿ ಆಸೆನೇ ಬಿಟ್ಟು ಬಿಡಬೇಕು ಡಿ ಕೆ ಶಿವಕುಮಾರ್ ಅವರು ನಂಬಿರುವಂಥ ಮನೆ ದೇವರು ಹೇಳಿದೆ ಈಗಾಗಲೇ ಮುಖ್ಯಮಂತ್ರಿ ಆಗ್ತೀಯಾ ಅಂತಂದರೆ ಈ ಬಾರಿನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಬೇಕು, ಬಿಟ್ಟರೆ ಮುಂದಿನ ದಿನದಲ್ಲಿ ನೀವು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮನೆ ದೇವರು ಕೂಡ ಹೇಳಿಬಿಟ್ಟಿದೆ. ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು 2028ಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಡೌಟ್ ಮಿಸ್ ಹೊಡಿತಾ ಇದೆ. ಜಸ್ಟ್ ಬಿಕಾಸ್ ಈಗಾಗಲೇ ಯಾಕಂದರೆ 5 ಯೋಜನೆಗಳಿದೆಯಲ್ಲ, ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯುವ ನಿಧಿ, ಈ 5 ಯೋಜನೆಗಳನ್ನು ಜನರಿಗೆ ಕೊಡೋದ್ರ ಮುಖಾಂತರ ಬಡ ಜನರ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಎದುರಿಸ್ತಾ ಇದೆ. ಯಾಕಂತಂದ್ರೆ ಒಂದು ಕೈಯಲ್ಲಿ 5 ಗ್ಯಾರಂಟಿಯನ್ನ ಕೊಟ್ಟರು, ಇನ್ನೊಂದು ಕೈಯಲ್ಲಿ ಅದೇ ಗ್ಯಾರಂಟಿಗಳಿಂದ ಬಂದಂತಹ ಹಣವನ್ನು ಪೀಕ್ತಾ ಇದ್ದಾರೆ. ಹೆಂಗೆ ಗಂಡಸರ ಪ್ರೀತಿಯ ಮದ್ಯಪಾನದ ದರವನ್ನು ಏರಿಕೆ ಮಾಡೋದು, ಹಾಲಿನ ಬೆಲೆಯನ್ನು ಏರಿಕೆ ಮಾಡೋದು, ಪೆಟ್ರೋಲು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡೋದು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡೋದು. ಇನ್ನು ಯಾವುದ್ರಲ್ಲಿ ತಾನೇ ಬೆಲೆ ಏರಿಕೆ ಮಾಡಿಲ್ಲ, ಎಲ್ಲದರಲ್ಲೂ ಬೆಲೆ ಏರಿಕೆ. ಸೊ ಹಾಗಾಗಿ ಜನರು ಕೂಡ ಹೈರಾಣಾಗಿದ್ದಾರೆ. ಮುಂದಿನ ಬಾರಿ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರೋದೇ ಬೇಡ, ಈ ಸರ್ಕಾರದಿಂದ ನಮಗೇನು ಪ್ರಯೋಜನ ಇಲ್ಲ, ಬರೀ ನಷ್ಟ ಆಗ್ತಿದೆ ಅಂತ ಜನರು ಕೂಡ ಹಠಕ್ಕೆ ಬಿದ್ದಿದ್ದಾರೆ. ಸೊ ಹಾಗಾಗಿ ಮುಂಬರುವ ದಿನದಲ್ಲಿ ಅಂದರೆ 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ನೋಡಿ, ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಟೀಮ್ನವರು. ಏನು ಮೈಕ್ ಸಿಕ್ಕರೆ ಹೇಳಿಕೆ ಕೊಟ್ಟಿದ್ದು. ನವೆಂಬರ್ 15ಕ್ಕೆ ದೆಹಲಿಗೆ ತೆರಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. 2028ಕ್ಕೆ ಟಾರ್ಗೆಟ್ ಫಿಕ್ಸ್ ಮಾಡಿ ಡಿಕೆಶಿ ಗೇಮ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಸೈಲೆಂಟ್ ಆಗಿದ್ದು ಹೈಕಮಾಂಡ್ ಮನವೊಲಿಸುವಂತ ಯತ್ನ ನಡೀತಾ ಇದೆಯಾ? ಮಾರ್ಚ್ ಏಪ್ರಿಲ್ ಒಳಗೆ ಸ್ಥಾನ ಪಡೆಯೋದಕ್ಕೆ ನಡೀತಾ ಇದೆಯಾ ಲೆಕ್ಕಾಚಾರ? ಈಗ ನವೆಂಬರ್ ಆಯಿತು, ಡಿಸೆಂಬರ್ ಆಯಿತು, ಈಗ ಮಾರ್ಚು ಏಪ್ರಿಲ್ ಒಳಗೆ ಅಟ್ಲೀಸ್ಟ್ ಅಂದರೆ 3 ವರ್ಷ ಕಂಪ್ಲೀಟ್ ಆದಮೇಲೆ ಅಟ್ಲೀಸ್ಟ್ 2 ವರ್ಷನಾದರೂ ನನಗೆ ಅಧಿಕಾರ ಬಿಟ್ಕೊಡ್ತಾರಾ ಅಂತ ಡಿ ಕೆ ಶಿವಕುಮಾರ್ ಅವರು ಪಾಪ ಕಾಯೋ ಪರಿಸ್ಥಿತಿ ಬಂದ್ಬಿಡ್ತು. ಡಿ ಕೆ ಶಿವಕುಮಾರ್ ಅವರು ಪಾಪ ಹೆಂಗೆ ಅಂತಂದರೆ ಅವ್ರ ಮೇಲೆ ಇಡಿ ದಾಳಿಗಳಾಗಿದೆ, IT ದಾಳಿಗಳಾಗಿದೆ, ಎರ್ರಾಬಿರ್ರಿ ದಾಳಿಗಳಾಗಿರೋದ್ರಿಂದ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗೋದು ಡೌಟ್ ಅಂತ ಗೊತ್ತಿತ್ತು ಆ್ಯಕ್ಚುಲಿ ಹೇಳಬೇಕಂತಂದರೆ. ಈಗ ಹೈಕಮಾಂಡ್ ನಾಯಕರು ಕೂಡ ಅದಕ್ಕೆ ಹಿಂದೇಟಾಗ್ತಾ ಇರುವಂಥದ್ದು. ಅವ್ರಿಗಿರುವಂಥ ರಾಜಕೀಯ ಚಾಣಾಕ್ಷತನಕ್ಕೆ ಅವರು ಯಾವತ್ತೋ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ಆದರೆ ಅವರು ಭ್ರಷ್ಟಾಚಾರದ ಕೂಪದಲ್ಲಿ ಮಿಂದೆದ್ದಿದ್ದಾರೆ. ಸೊ ಹಾಗಾಗಿ ಅವರನ್ನು ಆ ಸ್ಥಾನದಲ್ಲಿ ಕೂರಿಸಿದ್ರೆ ಜನನೂ ಪ್ರಶ್ನೆ ಮಾಡ್ತಾರೆ, ಆಮೇಲೆ ವಿಪಕ್ಷಗಳು ಕೂಡ ಪ್ರಶ್ನೆ ಮಾಡ್ತಾರೆ. ಭ್ರಷ್ಟರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿದಿರಲ್ಲ, ನಿಮ್ದೆಂತ ಸರ್ಕಾರ ಅಂತ ಜನ ಉಗಿತಾರೆ ಅನ್ನುವಂಥ ಕಾರಣಕ್ಕೆ ಹೈಕಮಾಂಡ್ ನಾಯಕರು ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಸಾವಿರಾರು ಕೋಟಿಯ ಒಡೆಯ ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿದ್ದಾರೆ ಎನ್ನುವಂಥ ಎಷ್ಟೋ ಗಂಭೀರ ಆರೋಪಗಳನ್ನ ನಾವು ನೋಡಿದ್ದೀವಿ. ಬೆಂಗಳೂರನ್ನ ಕೊಳ್ಳೆ ಹೊಡಿತಾ ಇದ್ದಾರೆ, IT ದಾಳಿಗಳಾಗಿದೆ, ಇಡಿ ದಾಳಿಗಳಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಅವರನ್ನ ಹೆಂಗೆ ನೀವು ಮುಖ್ಯಮಂತ್ರಿ ಮಾಡಿದ್ರಿ ಅಂತ ಈ ಕ್ಷಣಕ್ಕೂ ಕೂಡ ವಿರೋಧ ವ್ಯಕ್ತ ಆಗುತ್ತೆ. ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ಒಂದೇ ಒಂದು ಪೋಸ್ಟರ್ ರಿಲೀಸ್ ಆದರೆ ಸಾಕು, ಸೋಷಿಯಲ್ ಮೀಡಿಯಾದಲ್ಲಿ ವಾದ ಪ್ರತಿವಾದ ಚರ್ಚೆಗಳು ಭುಗಿಲೇಳುತ್ತೆ. DCM ಡಿ ಕೆ ಶಿವಕುಮಾರ್ ಅವರ ಭ್ರಷ್ಟಾಚಾರದ ಲಿಸ್ಟ್ ಪಿನ್ ಟು ಪಿನ್ ಮಾಹಿತಿಗಳು ನಾವು ಸೋಷಿಯಲ್ ಮೀಡಿಯಾದಲ್ಲೇ ಗಮನಿಸಬಹುದಾಗುತ್ತೆ. ಅಂತಹ ಚರ್ಚೆಗಳು ಆಗೋಗ್ಬಿಡುತ್ತೆ. ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದೇ ಒಂದು ಬಹಿರಂಗ ಹೇಳಿಕೆ ಏನಾದರೂ ಹೈಕಮಾಂಡ್ ನಾಯಕರು ಕೊಟ್ಟರು ಅಂತಂದರೆ ಸಾಕಷ್ಟು ಕಿಡಿಗೇಡಿತನ. ಅಂದರೆ ಹೆಂಗೆ ನೋಡಿ, ಎದುರಾಳಿಗಳು ಇದ್ದೇ ಇರ್ತಾರೆ, ಇಲ್ಲ ಅಂತಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೂ ಸಾಕಷ್ಟು ಎದುರಾಳಿಗಳಿದ್ದಾರೆ. ಅವರು ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿರೋ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಅವರನ್ನು ಎದುರಾಕೊಂಡ್ರೆ ಕಷ್ಟ. ಇಫ್ ಇನ್ ಕೇಸ್ ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟುಬಿಟ್ರೆ ನಾವಿಲ್ಲಿ ಡೌನ್ ಆಗಬೇಕಾಗುತ್ತೆ ಅಂತ ಹೈಕಮಾಂಡ್ ನಾಯಕರು, ಮುಖ್ಯವಾಗಿ ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಪ್ರಿಯಾಂಕಾ ವಾದ್ರಾ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಸೇರಿದಂತೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲರೂ ಕೂಡ ಬಹಳ ಗಂಭೀರವಾಗಿ ಯೋಚನೆಯನ್ನ ಮಾಡಿದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ರಿಲೀಫ್ ಟೈಮ್ ತಗೊಳ್ಳೋಣ, ವಿಲ್ ಟೇಕ್ ಟೈಮ್, ಆಮೇಲೆ ನೋಡೋಣ ಅಂತ ಒಂದು ಕಡೆ ಯೋಚನೆ ಮಾಡಿದಂತೆ ಕಾಣಿಸ್ತಾ ಇದೆ. ಬಟ್ CM ಸಿದ್ದರಾಮಯ್ಯನವರ ಬೆಂಬಲಿಗರು ಮಾತ್ರ ಅಹಿಂದ ನಾಯಕನನ್ನ ಎತ್ತಿ ಮೆರೆಸ್ತಾ ಇದ್ದಾರೆ. ಪರಿಪೂರ್ಣ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥ ಒಂದು ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರವರ ಬೆಂಬಲಿಗರು ಈಗಾಗಲೇ ಏನು ಹಾರ ತುರಾಯಿಗಳನ್ನು ಹಿಡ್ಕೊಂಡು ಏನು ಪಟಾಕಿಗಳನ್ನು ಸಿಡಿಸಿ ಸಿಹಿ ಹಂಚುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಆಸೆ ಭಗ್ನ ಆಗಿದೆ. ಮುಖ್ಯಮಂತ್ರಿ ಕನಸು ಇಲ್ಲಿಗೆ ನಿಲ್ಲಿಸಿದಂತೆ ಕಾಣಿಸ್ತಾ ಇದೆ. ನೋಡೋಣ, 2028ಕ್ಕೆ ಏನೋ ಟಾರ್ಗೆಟು ಅದು ಇದು ಮಾಡ್ತಾರಂತೆ. 2028ಕ್ಕೆ ಅಧಿಕಾರಕ್ಕೆ ಬಂದರೆ ಯೋಚನೆ ಮಾಡೋಣ.